ಆದರೆ ಈ ಚಿತ್ತಾಕರ್ಷಣೆನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ? ಗಂಡ ಹೆಂಡತಿ ಉದಾಹರಣೆ ಕೊಟ್ರಿ, ಹಾಗೆ ಕ್ಲರ್ಕು ಮತ್ತು ಮೇಲ್ದರ್ಜೆಯ ಅಧಿಕಾರಿಯ ಉದಾಹರಣೆ ಕೊಟ್ರಿ. ಆದರೆ ಈ ಆಕರ್ಷಣೆಯಿಂದ ಯಾರೂ ಹೊರತಲ್ಲ ಅಂತ ಅನಿಸುತ್ತೆ. ಈಗ ಉದಾಹರಣೆಗೆ ಗಂಡ ಹೆಂಡತಿ ವಿಷಯನೇ ಹೇಳ್ತಾ ಇದ್ದೀರಿ. ನ್ಯೂಸ್ ಚಾನಲ್ ಆಗಿರೋದ್ರಿಂದ ಪ್ರತಿದಿನ ಎಷ್ಟು ಅಪರಾಧ ಪ್ರಕರಣಗಳನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಪ್ರತಿದಿನ ಆಕರ್ಷಣೆಗೆ ಮನಸ್ಸೋತು ಇರುವಂಥದ್ದನ್ನು ಕಳ್ಕೊಳ್ಳೋ ಸಂಬಂಧಗಳನ್ನೇ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ದರೋಡೆ ಅಥವಾ ಕೊಲೆ, ಅಧಿಕಾರಕ್ಕೋಸ್ಕರ ಕೊಲೆಗಳನ್ನು ನೋಡ್ತಾ ಇದ್ದೀವಿ. ಈ ಎರಡೂ ಆಕರ್ಷಣೆಯಿಂದ ಹುಟ್ಟುವಂಥದ್ದು ಅಥವಾ ತನ್ನತ್ರ ಇರೋದನ್ನು ತೃಪ್ತಿ ಕಾಣದೆ ಹೊರಗಡೆ ಇರುವಂತಹದ್ದು ಚಂದ, ದೂರದ ಬೆಟ್ಟ ನುಣ್ಣಿಗೆ ಅನ್ನೋ ಹಾಗೆ. ಯಾಕೆ ಮನುಷ್ಯನ ಮನಸ್ಸು ಹೀಗೆ? ತನ್ನ ಹತ್ರ ಇರೋ ಅಮೂಲ್ಯವಾದ ವಸ್ತುನೇ ಆಗಿದ್ರೂ ಕೂಡ ಎದುರುಗಡೆ ಇರೋ ಸಾಮಾನ್ಯ ವಸ್ತುವಿನ ಮೇಲೆ ಆಕರ್ಷಣೆ ಯಾಕಿರುತ್ತೆ? ಅದು ಒಂದು ಸ್ವಭಾವ ಅಂತ ಕರೀತಾರೆ. ಡೌನ್ವರ್ಡ್ಗೆ ನೀರು ಹರಿಯೋದು ನೀರಿನ ಸ್ವಭಾವ. ನೀರು ಎತ್ತರದಲ್ಲಿದ್ದರೆ ನೀವು ಬೇಕನ್ನಿ ಬೇಡ ಅನ್ನಿ ಅದು ಡೌನ್ಗೆ ಹರಿಯುತ್ತದು. ಹಾಗೆ ಈ ಮನಸ್ಸು ಯಾವಾಗಲೂ, ಮನಸ್ಸು ಅಂತ ಏನಿದೆಯಲ್ಲ, ಅದು ಯಾವಾಗಲೂ ತನಗೆ ಅಲ್ಲದ್ದು ಸಲ್ಲದ್ದು ಬೇಡದ ಕಡೆಗೆ ಆಕರ್ಷಣೆ ಮಾಡುವಂಥದ್ದು ಆ ಮನಸ್ಸಿನ ದೌರ್ಬುದ್ಧಿ. ಇದಕ್ಕೆ ನಿಮಗೊಂದು ಒಳ್ಳೆಯ ಉದಾಹರಣೆ ಕೊಡ್ತೇನೆ. ಇದು ನಮ್ಮ ನಿತ್ಯ ಜೀವನದಲ್ಲಿ ಅನುಭವಕ್ಕೆ ಬರೋ ಹಾಗಿರಬೇಕು. ಅಮ್ಮ, ಅಕ್ಕ, ಹೆಂಡತಿ, ತಮ್ಮ ಬರ್ತಾನೆ, ಮಗ ಬರ್ತಾನೆ, ಗಂಡ ಬರ್ತಾನೆ ಅಂತ ತುಂಬ ಶ್ರದ್ಧೆಯಿಂದ ಏನೋ ಸ್ನ್ಯಾಕ್ಸ್ ಮನೇಲಿ ಮಾಡಿರ್ತಾರೆ. ಕಾಫಿ ಟೈಮ್ ಕೊಡೋಣ, ಯಜಮಾನ್ರು ತೊಗೊಳ್ಳಿ, ನನ್ನ ಮಗ ತೊಗೊಳ್ಳಿ, ಅದರೊಳಗೆ ತುಂಬ ಪ್ರೀತಿಯಿಂದ ಮಾಡಿರ್ತಾರೆ. ನೀವು ಮನೆಗೆ ಬಂದರೆ ಅದರ ಸ್ಮೆಲ್ ಬರೋದೇ ಇಲ್ಲ. ಅದೇ ನೀವು ಬೀದಿಲಿ ಹೋಗುವಾಗ ಕಾರ್ನರಲ್ಲಿ ಮಾರ್ತಾರಲ್ಲ, ಅದರ ಸ್ಮೆಲ್ಲು 3 ರೋಡಿನ ಆಚೆಗೆ ಬರ್ತಾ ಇರುತ್ತೆ. ಹುಡುಕೊಂಡು ಹೋಗ್ತೀವಿ ಬೀದಿ ತಿಂಡಿಗೆ. ಅದೇ ಮನೇಲಿ ಪ್ರೀತಿ ಮಾಡೋದು, ಆ ತಿಂಡಿ ನಮ್ಮ ಮನಸ್ಸು ನಮ್ಗೆ ಅಟ್ರಾಕ್ಟಿವ್ ಆಗಿಲ್ಲ. ಇವ್ರದ್ದು ಭಾರಿ ಅಟ್ರಾಕ್ಟಿವ್. ಯಾಕಂದರೆ ಮನಸ್ಸಿನ ದುರ್ಬುದ್ಧಿ ಅದು ಕಂಟ್ರೋಲ್ ಮಾಡಬೇಕು ನಾವು. ಇಲ್ಲದೇ ಇದ್ದರೆ ಹೊರಗೆ ಮಾಡುವ ತಿಂಡಿ ತಿನಿಸು ಅಥವಾ ಏನಿದೆ, ಅವರಿಗೆ ನಿಮ್ಮ ಆರೋಗ್ಯದ ಮೇಲೆ ಯಾವ ಕಾಳಜಿಯೂ ಇಲ್ಲ. ಅವ್ರಿಗೇನಿದ್ರೂ ನಿಮ್ಮ ಜೇಬಿನ ಮೇಲೆ ಅವ್ರಿಗೆ ಬಹಳ ಮುಖ್ಯವಾದ ಕಣ್ಣಿರುತ್ತೆ. ತಾಯಿಗೆ, ಹೆಂಡತಿಗೆ ಜೇಬಿನ ಮೇಲೆ ಕಣ್ಣಿರಲ್ಲ, ಮಗ ಗಂಡನ ಆರೋಗ್ಯದ ಮೇಲೆ ಕಣ್ಣಿರುತ್ತೆ. ನಿಜವಾಗಿಯೂ ಒಳ್ಳೆಯ ವಸ್ತುಗಳು ಚಿತ್ತಕ್ಕೆ, ಮನಸ್ಸಿಗೆ ಅಟ್ರಾಕ್ಟಿವ್ ಆಗಿ ಕಾಣಲ್ಲ. ಮಗುವಿಗೆ ಔಷಧಿ ಅಟ್ರಾಕ್ಟಿವ್ ಆಗಿ ಕಾಣಲ್ಲ. 5 ಸ್ಟಾರ್ ಬಾರು ಅಟ್ರಾಕ್ಟಿವ್ ಕಾಣುತ್ತದು. ಯಾಕಂದರೆ ಅದು ಮನಸ್ಸು ಮಗುದು, ಅದಕ್ಕೆ ಯಾವುದು ಬೇಕು ಯಾವುದು ಬೇಡ ಗೊತ್ತಾಗಲ್ಲ. ಆದರೆ ನೀವು ದೊಡ್ಡವರಾದಾಗಲೂ ಹಾಗೇ ಇರ್ತೀನಿ, ಮನಸ್ಸು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಅಂದರೆ ಅದು ನಮ್ಮ ತಪ್ಪು. ಅದಕ್ಕೆ ಡೌನ್ಗೆ ಹೋಗುವ ನೀರನ್ನು ಅಪ್ವರ್ಡ್ಗೆ ತರಬೇಕಂದ್ರೆ ಯಂತ್ರ ಬೇಕು. ಏನ ಯಂತ್ರ? ಮೋಟ್ರ್ ಫಿಕ್ಸ್ ಮಾಡಿದ್ರೆ ಕೆಳಗಿರೋ ನೀರು ಮೇಲೆ ಬರುತ್ತೆ. ಮನಸ್ಸಿಗೆ ಮೋಟ್ರ್ ಯಾವುದು? ಅದು ಯಂತ್ರ ಅಲ್ಲ, ಮಂತ್ರ. ಮಂತ್ರ ಅಂದರೆ ಈಗ ಪುರೋಹಿತರು ಗಂಟೆ ಬಾರಿಸ್ಕೊಂಡು ಹೇಳೋದು ಅದು ಮಂತ್ರ, ಅದೊಂದು ಬೇರೆ. ನಿಜವಾಗಿಯೂ ಮನನ ತ್ರಾಯತೆ ಇತಿ ಮಂತ್ರ, ಅದರದ್ದು ಎಕ್ಸ್ಪ್ಲನೇಷನ್ ವರ್ಡ್ದು. ನೀವು ಏನೇ ಮಾಡಬೇಕಾದರೂ ಥಿಂಕ್ ಟ್ವೈಸ್ ಅಂತ. ಯಾವಾಗಲೂ ಥಿಂಕ್ ಟ್ವೈಸ್, 2 ಬಾರಿ ಯೋಚನೆ ಮಾಡು. ಏನೇ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಹೀಗೆ ಮಾಡ್ತಿದ್ದೀನಲ್ಲ, ಇದು ರೈಟಾ ರಾಂಗಾ, ಅದನ್ನು ನೀವು ಮಾಡಿದಾಗ ನಿಮ್ಮ ಆಕರ್ಷಣೆ, ತಪ್ಪಪ್ಪ ಬೇಡ, ಇವತ್ತು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಬೇಡ ಇದು ತಿನ್ನಬಾರ್ದು ಅನ್ನುವ ಭಾವ ಬರುವ ಸಾಧ್ಯತೆ ಇದೆ. ನೀವು ಅದನ್ನು ಮಾಡೋದೇ ಇಲ್ಲ. ಒಂದು ಸತಿ ಬೇಕು ಅಂದರೆ ಎಷ್ಟೊತ್ತಾಗಲಿ, 11 ಆಗಲಿ 12 ಆಗಲಿ. ಇವತ್ತು ನಾವು ಬೆಂಗಳೂರಿನಲ್ಲಿ ಈ ಒಂದು ಇದನ್ನು ನೋಡ್ತಾ ಇದ್ದೀವಿ, ಸಂಸ್ಕೃತಿಯನ್ನು. ಮಧ್ಯರಾತ್ರಿ 2 ಗಂಟೆಗೆ ತಿನ್ನೋರಿದ್ದಾರೆ, 4 ಗಂಟೆಗೆ ತಿನ್ನೋರಿದ್ದಾರೆ. ಅವರು ತಿನ್ನಬೇಕು ಅಂತ ಬಂದುಬಿಟ್ರೆ ಸಾಕು, ಯಾವಾಗಂದ್ರೆ ಹೋಗಿ ತಿಂದುಬಿಡೋದು, ಎಲ್ಲಂದ್ರಲ್ಲಿ ತಿಂದುಬಿಡೋದು. ಹಾಗೆಲ್ಲ ಮಾಡಬಾರ್ದು. ಇದು ಬರೀ ತಿನ್ಲಿಕ್ಕೆ ಮಾತ್ರ ಹೇಳಿದ್ದಲ್ಲ, ಇದು ಒಂದೇ ಇಂದ್ರಿಯಕ್ಕೆ ಸಂಬಂಧಪಟ್ಟದ್ದು. ನಾಲಿಗೆ, ಕಣ್ಣಿಗೂ ಅಷ್ಟೇ, ನೋಡಬೇಕು ಅಂದರೆ ನೋಡಬೇಕು. ಸ್ಮೆಲ್ಗೂ ಅಷ್ಟೇ, ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ, 5 ಕರ್ಮೇಂದ್ರಿಯ. ಈ 5 ಕರ್ಮೇಂದ್ರಿಯಗಳನ್ನು ಕಮಾಂಡ್ ಮಾಡುವಂಥದ್ದು ಮನಸ್ಸು. ಆ ಮನಸ್ಸು ಡೌನ್ಗೆ ಹೋಗಲಿಕ್ಕೆ ಇವೆಲ್ಲ ಹೆಲ್ಪ್ ಮಾಡುತ್ತೆ. ಇದರಲ್ಲಿ 2 ಉದಾಹರಣೆಗಳನ್ನು ಜೊತೆಗೆ ಪ್ರಶ್ನೆ ಕೇಳ್ತೀನಿ. ಒಂದು ಉದಾಹರಣೆ, ಯಾವುದೇ ಒಂದು ವಿಷಯಕ್ಕೆ ಸಮಯ ಕೊಟ್ಟಾಗ, ಥಿಂಕ್ ಟ್ವೈಸ್ ಅಂತ ನೀವೇನು ಹೇಳ್ತಿದ್ದಾರಲ್ಲ, ಸಮಯ ಕೊಟ್ಟಾಗ ಕೆಲವರು ಅದರಿಂದ ವಿಮುಖರಾಗ್ತಾರೆ, ಹೊರಗೆ ಬರ್ತಾರೆ. ಇನ್ನೂ ಕೆಲವರಿಗೆ ತುಡಿತ ಜಾಸ್ತಿ ಆಗತ್ತೆ.
ಎಷ್ಟು ಸಮಯ ನೀವು ಕೊಡ್ತೀರೋ ಅದರ ಮೇಲಿನ ಮೋಹ, ಅದರ ಮೇಲಿನ ತುಡಿತ ಜಾಸ್ತಿ ಆಗುತ್ತೆ. ಈ ಎರಡೂ ಪರ್ಸನಾಲಿಟೀಸಲ್ಲಿ ಯಾಕಷ್ಟು ವ್ಯತ್ಯಾಸ ಇರುತ್ತೆ, ಏನಾಗುತ್ತೆ? ಅದು ಏನಂದರೆ ಸ್ವಭಾವೋ ಜೀವ ಏವಚ ಅಂತ. ಯಾರಿಗೆ ಹಲವು ಬಾರಿ ವಿಚಾರ ಮಾಡಿದ ಮೇಲೂ ತುಡಿತ ಜಾಸ್ತಿ ಆಗುತ್ತೆ, ನಾನು ತಗೊಳ್ಳೇಬೇಕು, ತಿನ್ನಲೇಬೇಕು, ಮಾಡಲೇಬೇಕು, ಈ ಬುದ್ಧಿ ಬರುತ್ತಲ್ಲ, ಅವನು ಹುಟ್ಟ ಕೆಟ್ಟ ಮನುಷ್ಯ. ಸ್ವಾಭಾವಿಕವಾಗಿ ಅವನಲ್ಲಿ ಕೆಡುಕು ಭಾವನೆಗಳಿದೆ. ಯಾರಿಗೆ ಬೈ ಫೋರ್ಸ್ ಇರುತ್ತೆ, ಸ್ವಭಾವ ಅಲ್ಲ ಪ್ರಭಾವ, ಪ್ರಭಾವದಿಂದ ಉಂಟಾಗಿದ್ದರೆ ನೀವು 4 ಸತಿ ಯೋಚನೆ ಮಾಡಿದಾಗ ಆ ಪ್ರಭಾವ ಹೋಗುತ್ತೆ, ಸ್ವಭಾವ ಹೋಗಲ್ಲ. ಸ್ವಭಾವ ಜೀವನಿಗೆ ಹುಟ್ಟಿನ ಒಟ್ಟಿಗೆ ಬರುವಂಥದ್ದು. ನಾವು ಎಲ್ಲೋ ಧೂಳಲ್ಲಿ ಹೋಗಿ ಮುಖ ಕಪ್ಪಿಟ್ಟಿದ್ರೆ, ಸೋಪ್ ಹಚ್ಕೊಂಡ್ರೆ, ಏನಾದ್ರು ಮಾಡಿದ್ರೆ ಸ್ವಲ್ಪ ಅದು ಶೈನ್ ಬರ್ಬೋದು. ಹುಟ್ಟುವಾಗಲೇ ಪೂರಾ ಬ್ಲಾಕ್ ಇದ್ದರೆ ಯಾವ ಸೋಪ್ ಹಾಕಿದ್ರು ಅದನ್ನೇನು ಮಾಡಲಿಕ್ಕೆ ಸಾಕು. ನಮಗೆ ಕಪ್ಪಾಗಿದ್ದು ಹೊರಗಿನ ಧೂಳಿನ ಪ್ರಭಾವದಿಂದ ಮುಖದ ಮೇಲೆ ಬಿದ್ದಿತ್ತು, ಹೋಯಿತು. ಧೂಳಿಂದಲ್ಲ, ಹುಟ್ಟ ಹಾಗೆ ಇದ್ದಾರೆ ಅಂದರೆ ಅದು ಸ್ವಭಾವ. ಜೀವನಿಗೆ 2-3 ಬಾರಿ ಆಲೋಚನೆ ಮಾಡಿದಾಗಲೂ ಕೂಡ ಕೆಟ್ಟದ್ದಕ್ಕೆ ಹೋಗ್ತಾ ಇದೆ ಅಂದರೆ ಅವನು ಕೆಟ್ಟದ್ದೇ ವ್ಯಕ್ತಿ ಇದ್ದಾನೆ. ಅದಕ್ಕೆ ಅವನಿಗೆ ಹಾಗೆ, ಅವನು ಎಷ್ಟು ಯೋಚನೆ ಮಾಡಿದ್ರು. ನಮ್ಮಲ್ಲಿ ಒಂದು ದಾಸರದ ಒಂದು ಪದ್ಯ ಇದೆ, ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆ ಕರೆದರೆ ವಿಷವು ಹೋಗುವುದೇನಯ್ಯ. ಏನು ಹೇಳಿದರೇನು, ಏನು ಕೇಳಿದರೇನು, ಮನಸ್ಸಿನ ತಾಮಸ ಬುದ್ಧಿ ಮಾಡದನ್ನಕ ಕೊಳಲ ಧ್ವನಿಗೆ ಸರ್ಪ ತಲೆ ತೂಗುವಂತೆ ಇದಕ್ಕೇನು ಮದ್ದು ಸಿರಿಪುರಂದರ ವಿಠ್ಠಲ ಅಂತಾರೆ. ನೀವು ಎಂಥ ಸರ್ಕಮ್ಸ್ಟ್ಯಾನ್ಸಸ್ಸು, ಎಂಥ ಪರಿಸರ ಕ್ರಿಯೇಟ್ ಮಾಡಿಕೊಟ್ಟಿದ್ರೂ ಕೂಡ ಜೀವ ಅವನ ಸ್ವಭಾವಕ್ಕೆ ಅನುಗುಣವಾಗಿ ಎಕ್ಸ್ಪ್ಲೋರ್ಡ್ ಆಗ್ತಾನೆ, ವಿಕಸನಗೊಳ್ತಾನೆಯೇ ವಿನಃ ಯಾವ ಪ್ರಭಾವಕ್ಕೆ ಒಳಗಾಗಿ ಅವನು ಏನು ತಾತ್ಕಾಲಿಕವಾಗಿ ಹೆಚ್ಚು ಕಮ್ಮಿ ಆಗ್ಬೋದೇ ವಿನ ಪರ್ಮನೆಂಟ್ ಅವನನ್ನು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೇನಾದ್ರು ಓಡಾಡುವಾಗ ಕಾಲು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಮೂಳೆ ಸ್ವಲ್ಪ ಇದಾಗಿದ್ದರೆ ಎಣ್ಣೆ ಗಿಣ್ಣೆ ಹಚ್ಚಿ ಫಿಸಿಯೋಥೆರಪಿ ಮಾಡಿ 3 ತಿಂಗಳು 2 ತಿಂಗಳಲ್ಲಿ ರೆಡಿ ಮಾಡ್ಕೊಳ್ಬೋದು, ನಾವು ಜಗತ್ತಲ್ಲಿ ನೋಡ್ತೀವಿ. ಆದರೆ ನಾಯಿ ಬಾಲಕ್ಕೆ ಯಾವ ಆಯಿಲ್ ಮಸಾಜ್ ಮಾಡಿದ್ರು, ಯಾವ ಫಿಸಿಯೋಥೆರಪಿ ಮಾಡಿದ್ರು ಅದು ಡೊಂಕೆ. ಆದರೆ ಪುರಂದರದಾಸರ ಒಂದು ಉದಾಹರಣೆ, ಪುರಂದರದಾಸರ ಮನಸ್ಸು ಹಾಗೆ ಇತ್ತು, ಆದರೆ ಒಂದು ಮೂಗುತಿ ಬದಲಾಯಿಸ್ತಲ್ಲ. ಅದೇ ಅವನು ಬದಲಾಗುವಂತಹ ಯೋಗ್ಯತೆ ಇದ್ದರೆ ಒಂದು ಸಣ್ಣ ಈವೆಂಟ್ ಸಾಕು. ಬದಲಾಗದವರು ನಿಮ್ಗೆ ಎಷ್ಟೇ ದೊಡ್ಡ ಇಂಥದ್ದು ಮೇಲಿಂದ ಮೇಲೆ ಬರ್ತಿದ್ರು ಅವರು ಹಾಗೆ ಉಳ್ಕೊಳ್ತಾರೆ. ಇಷ್ಟು ದೊಡ್ಡವರಿದ್ದರೂ ಕೂಡ ಬದಲಾಗಲಿಕ್ಕೆ ಒಂದು ಕಾಲ ಪರಿಪಕ್ವ ಬಂದಾಗ ಆಗಿಬಿಡ್ತಾರೆ. ಮನೆಯಲ್ಲಿ ಮಕ್ಕಳು ಸಣ್ಣ ಹುಡುಗರಲ್ಲಿ ಭಾರಿ ಹಠ ಮಾಡ್ತಿರ್ತಾರೆ, ಭಾರಿ ಚೇಷ್ಟ. ತಾಯಿಗೆ ಬೇಸರ ಆಗಿಬಿಡುತ್ತೆ, ಈ ಮಗುನ ಯಾಕಾರು ಹಡ್ದನೋ ಅಂತ. ಆದರೆ ಒಂದು ಪರ್ಟಿಕ್ಯುಲರ್ ಟರ್ನಿಂಗ್ ಪಾಯಿಂಟ್ ಅಂತ ಬಂದಾಗ ಮಗು ಇಷ್ಟು ಗ್ರೋತ್ ಆಗಿದ್ದು ನೋಡಿ ಅಮ್ಮ ಭಾಳ ಖುಷಿ ಪಡ್ತಾಳೆ. ಅದು ಕಾಲ, ಕಾಲ ಮತ್ತು ಕರ್ಮ ಪಕ್ವ ಆದಾಗ ಅದು ಚೇಂಜ್ ಆಗುವಂತಹ ಬದಲಾಗುವ ಯೋಗ್ಯತೆ ಇದ್ದರೆ ಬದಲಾಗುತ್ತೆ. ಬದಲಾಗುವ ಯೋಗ್ಯತೆ ಇಲ್ಲದೇ ಇದ್ದರೆ ನೀವು ಎಷ್ಟೇ ಕಾಲ ಕೊಟ್ಟರು, ಎಷ್ಟೇ ಅವಕಾಶ ಕೊಟ್ಟರು, ಅದನ್ನೇ ಹೇಳಿದ್ದು, ಬಿತ್ತಿದ್ದು ಬೇವಿನ ಬೀಜ. ನೀವು ಚೆನ್ನಾಗಿ ಬರಲಿ, ಸ್ವೀಟಾಗಿರಲಿ ಅಂತ ಜೇನುತುಪ್ಪದ್ದೇ ಮಳೆ ಹುಯ್ದರು, ಅದೇನಾದರೂ ಬೈ ಚಾನ್ಸ್ ಗಿಡ ಬಂದರೆ ಕಹಿಯಾಗಿ ಬರುತ್ತೆ ವಿನಃ ಜೇನು ಹಾಕಿದ್ದಾರೆ ಇವ್ರಿಗೆ ಮೋಸ ಮಾಡಬಾರ್ದು ಅಂಥೇಳಿ ಬೇವು ಸಿಹಿ ಆಗೋದಿಲ್ಲ. ಹಾಗೆ ನೀವು ಎಷ್ಟೇ ಕಾಲಾವಕಾಶ ಕೊಡಿ, ಎಷ್ಟೇ ಯೋಚನೆ ಮಾಡಿ, ಯೋಗ್ಯತೆ ಇದ್ದವರು ರಾಂಗ್ ರೂಟಿಂದ ರೈಟ್ ರೂಟಿಗೆ ಬರ್ತಾರೆ, ಯೋಗ್ಯತೆ ಇಲ್ಲದೆ ಇದ್ದವರು ರಾಂಗ್ ರೂಟಲ್ಲೇ ಹೋಗ್ತಾರೆ.